ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಕಡಲೆಕಾಳು ಹುಣಸೆ ಹುಳಿ ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಸಾಂಬಾರು ಮೂವರು 2 ಟೈಮ್ಗೆ ತಿನ್ಬೋದು, ಇಲ್ಲ 3 ಟೈಮ್ ಕೂಡ ಆಗುತ್ತೆ. ಈ ಸಾಂಬಾರು ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡ್ರೆ 3 ಟೈಮು ತಿನ್ಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಯಾಕಂದರೆ ಒಳ್ಳೆ ಟೇಸ್ಟಾಗಿರುತ್ತೆ ಅಂತ ಹೇಳಿ ತೆಳ್ಳಗೆ ಮಾಡಿದ್ದೀನಿ. ನೀವು ಬೇಕಂದರೆ ಗಟ್ಟಿಯಾಗಬೇಕು ಅಂತಂದರೆ ಕಾಳನ್ನು ಒಂದು ಸ್ವಲ್ಪ ಜಾಸ್ತಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ. ತೆಳ್ಳಗಿದ್ದರೇ ಈ ಸಾಂಬಾರು ಟೇಸ್ಟ್ ಇರೋದು, ತುಂಬ ಗಟ್ಟಿನೂ ಬೇಡ, ಚೆನ್ನಾಗಿರುತ್ತೆ ಅಂತಂದರೆ ಹೀಗೆ ಇರಬೇಕು. ಈ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಳ್ಳೆ ಟೇಸ್ಟ್ ಆದಂತಹ ಸಾಂಬಾರು ಇದು, ಕಡಲೆಕಾಳು ಹುಣಸೆ ಹುಳಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ನಾವು ಕಡಲೆಕಾಳನ್ನು ಹುರಿದಿಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಹುರಿಬೇಕು. ಆಯಿಲು ಏನೂ ಹಾಕಬಾರ್ದು, ಹಾಗೆ ಹುರಿದಿಟ್ಕೋಬೇಕು. ಹುರಿದಿಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರುಳಿ ಕಾಳನ್ನು ಹುರಿದಿಟ್ಕೋಬೋದು. ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕು. ನಾನು ಇದು ಒಂದು 6 ಜನಕ್ಕೆ 2 ಟೈಮ್ಗೆ, ಅಂದರೆ 3 ಜನಕ್ಕೆ 2 ಟೈಮ್ಗೆ ಆಗುವಷ್ಟು ಸಾಂಬಾರನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಆದರೆ ಸಾಕು. ಈಗ ಕಡಲೆಕಾಳನ್ನು ನಾನು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಆ ಕಾಳಲ್ಲಿ ನೋಡಿ ಇಷ್ಟಾದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇದನ್ನು ತೊಳೆದಿಟ್ಕೊಳ್ಳೋಣ ನೀಟಾಗಿ. ನೀರು ಹಾಕಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಕಡಲೆಕಾಳನ್ನು. ತುಂಬ ಈಸಿಯಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ಸಾಂಬಾರು ಬಹಳ ಟೇಸ್ಟ್ ಆಗಿರುತ್ತೆ. ಈಗ ಆ ಕಡಲೆಕಾಳು ಜೊತೆಗೆ ಸ್ವಲ್ಪ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಈ ಎರಡನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಖಾರದ ಪುಡಿನ ನಾನು 2 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಸೇರಿಸಿದ್ದೀನಿ. ಈಗ ಮಿಕ್ಸ್ ಮಸಾಲೆ ಪುಡಿ ನಾನು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಮಸೊಪ್ಪಿನ ಪುಡಿ ಅಂತ ನಾವು ಹೇಳ್ತೀವಿ, ನಾವು ಮಾಡ್ಕೊಳ್ಳುವಂಥದ್ದು. ಈಗಾಗಲೇ ಸೇರು ಮಾಡಿದ್ದೀನಿ, ತುಂಬ ಟೇಸ್ಟ್ ಆಗಿರುತ್ತೆ ಈ ಸಾಂಬಾರಿಗೆ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ, ಸ್ವಲ್ಪ 1 ಗಡ್ಡೆ ಬೆಳ್ಳುಳ್ಳಿ, ಇಷ್ಟನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಜಾರಿಗೆ. ಇಷ್ಟನ್ನು ಕೂಡ ನಾನು ಅದರ ಜೊತೆಗೆ 3 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಕೂಡ ನಾವು ಸ್ವಲ್ಪ ನೀರು ಸೇರಿಸಿ ನುಣ್ಣಿಗೆ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ನಾವು. ಜಾರನ್ನು ನೀಟಾಗಿ ಮಸಾಲೆ ಎಲ್ಲ ತೆಗೆದು ಜಾರ್ನಲ್ಲಿರುವಂಥ ಮಸಾಲೆ ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. 2 ಈರುಳ್ಳಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ನೀವು ಈರುಳ್ಳಿ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಇದು ನಂಜುಕೊಳ್ಳೋಕೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಈಗ ಕಡಲೆಕಾಳನ್ನು ಕೂಡ ನಾವು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಸೇರಿಸೋಣ. ಹುಣಸೆ ರಸ ನಾನು ಸೇರಿಸ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಕಿವಿಚಿಬಿಟ್ಟು ಹುಣಸೆ ರಸ ನೋಡಿ ತೊಕ್ಕನ್ನು ತೆಗೆದುಬಿಟ್ಟಿದ್ದೀನಿ. ಈಗ ನಾವು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈ ಚಂಬಲ್ಲಿ 2.5 ಚಂಬು ನೀರನ್ನು ನಾನು ಸೇರಿಸಿದ್ದೀನಿ. ಸಾಕಷ್ಟು ನೀರು, ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ನಾನು ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಬೇಕಂದರೆ ಹಾಕ್ಕೋಬೋದು. ಈಗ ನಾನು ಸ್ಟವನ್ನು ಹಚ್ಚಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು, ಈರುಳ್ಳಿ ಎಲ್ಲ ಬೇಯೋ ತನಕ ಕುದಿಸ್ಬೇಕಾಗತ್ತೆ ಸಾಂಬಾರು. ಈ ರೀತಿ ಕುದಿಯುವಾಗ ಒಂದು 3 ನಿಮಿಷ
ಚೆನ್ನಾಗಿ ಕುದಿಸ್ಕೊಳ್ಳಿ. 3 ನಿಮಿಷ ಕುದಿಸಿದ ನಂತರ ನೀವು ಕರಿಬೇವಿನ ಸೊಪ್ಪನ್ನು ಸೇರಿಸಿ. ಹಸಿ ಕರಿಬೇವಿನ ಸೊಪ್ಪು ತುಂಬಾ ಟೇಸ್ಟಾಗಿರುತ್ತೆ. ಈಗ ಇನ್ನೊಂದು 2 ನಿಮಿಷ ಕುದೀಲಿ, ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಕುದೀತಾ ಇದ್ದಾಗೆ ನಾವು ಒಗ್ಗರಣೆ ಕೊಡೋಣ. ಈಗ ನಾನು ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಸಾಕಷ್ಟು ಆಯಿಲು. ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಸಿಡಿಸಿಡ ಅನ್ನುವಾಗ ಈರುಳ್ಳಿ ಸ್ವಲ್ಪನ ಸೇರಿಸ್ತಾ ಇದ್ದೀನಿ, ಫ್ರೈ ಆಗಲಿ. ನೋಡಿ, ಈರುಳ್ಳಿ ಬೆಂದಿದೆ. ಈರುಳ್ಳಿ ಬೆಂದರೆ ಸಾಕು, ಕಾಳು ಬೆಂದೋಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಒಗ್ಗರಣೆ ರೆಡಿ ಆಗಿದೆ. ಸಾಂಬಾರು ಸಿಮ್ಮನ್ನು ಡೌನ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ನಾವು ಸೇರಿಸೋಣ ಪಾತ್ರೆಗೆ. ರೆಡಿ ಇದೆ, ಸಾಂಬಾರು ಆಯಿತು. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಸಾಂಬಾರನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ಎಷ್ಟು ಚೆನ್ನಾಗಿ, ಎಷ್ಟು ರುಚಿಯಾಗಿರುತ್ತಂತಂದರೆ ಮುದ್ದೆಗೆ ನಿಜವಾಗ್ಲೂ ಬಾಯಿ ಕೆಟ್ಟಾಗ ಈ ಸಾಂಬಾರನ್ನು ಮಾಡ್ಕೊಂಡು ತಿನ್ನಬೇಕು. ಎಷ್ಟು ಬೇಗನೆ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಸಾಂಬಾರು ಸೂಪರಾದ ಸಾಂಬಾರು. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹುಣಸೆ ಹುಳಿ ರೆಡಿ ಫ್ರೆಂಡ್ಸ್.